ಈಗ ನಮ್ಮ ಅಧ್ಯಕ್ಷರು ಏನು ಹೇಳಿದ್ದಾರೆ, ಈಗ ಎಚ್ಚರಿಕೆ ಕೊಟ್ಟರು. ಈಗ ಅದೇ ರೀತಿ ನಾವು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಮಾವನಹಳ್ಳಿ ಸಿದ್ದೇಗೌಡರು ಸೋತ ಮೇಲೆ ಸುಮ್ಮನೆ ಮಲ್ಲಿರಬೇಕು, ಪಕ್ಷಕ್ಕೆ ಸಂಘಟನೆ ಮಾಡಬೇಕು. ಇವತ್ತು ಅಧಿಕಾರ ಇಲ್ಲ, ನೆಕ್ಸ್ಟ್ ಅಧಿಕಾರ ಬರ್ಬೋದು. ಈಗ ಅವರಾಗ ಅವರು ಅಪರಾಧ ಕೃತ್ಯ ಹಾಕ್ಸ್ಬಿಟ್ಟು ಇನ್ನೊಬ್ಬರ ಮೇಲೆ, ಮರಿಗೌಡರು ಸಾಹೇಬ್ರ ಮೇಲೆ ಆಗಲಿ, ಇನ್ನೊಬ್ಬರು ಪಕ್ಷದ ಮುಖಂಡರುಗಳ ಮೇಲೆ ಆಗಲಿ ಹೇಳೋದು ತೀವ್ರ ಖಂಡನೀಯ. ಆ ರೀತಿ ಮಾತಾಡ್ಬಾರ್ದು ಮಾವನಹಳ್ಳಿ ಸಿದ್ದೇಗೌಡರು. ಮಾವನಹಳ್ಳಿ ಸಿದ್ದೇಗೌಡರಿಗೆ ಓಟ್ ಹಾಕ್ಲಿ ಇವತ್ತು 83,000 ಓಟ್ ಹಾಕಿದ್ದಾರೆ. ಇವತ್ತು ಮರಿಗೌಡ್ರು ಎಲ್ಲರನ್ನ ಕರೆದ್ಬಿಟ್ಟು ಯಾರು ಒಬ್ಬರು ಹೇಳಿಸ್ಲಿ. ಮರಿಗೌಡರು ಹೇಳಿದ್ದಾರೆ ನಮ್ಮ ಪಕ್ಷಕ್ಕೆ ಅವರು ಚಾಮುಂಡೇಶ್ವರಿ ಕ್ಷೇತ್ರದ 337 ಬೂತಲ್ಲಿ ಎಲ್ಲ ಲೀಡರ್ಗಳು ಏನು ಮುಖಂಡರುಗಳಿದ್ದಾರೆ, ಆ ಮುಖಂಡರುಗಳನ್ನ ಕರೆದುಬಿಟ್ಟು ಸಿದ್ದೇಗೌಡರು ಸಾಬೀತುಪಡಿಸ್ಲಿ, ಬಹಿರಂಗ ಸವಾಲು ಹಾಕ್ಲಿ. ಮರಿಗೌಡರು ನೀವೇ ಯಾಕಂದ್ರೆ ಹೇಳಿದ್ದಾರೆ ಅಂತ ಒಬ್ಬ ಕಾರ್ಯಕರ್ತನಾಗಲಿ ಲೀಡ್ರಾಗಲಿ ಕರ್ಕೊಂಬಂದು ಹೇಳಿಸ್ಲಿ. ಚಾಮುಂಡಿ ಬೆಟ್ಟಕ್ಕೆ ಬರಲಿ, ಪ್ರಮಾಣ ಮಾಡೋಣ. ಸುಮ್ಮನೆ ಅವರು ಅದೇನೋ ಹೊಟ್ಟೆ ಕಿಚ್ಚಿಗೆ ಕೆಂಬೋತ ಅದೇನೋ ಇದು ಮಾಡ್ತಾರಲ್ಲ ಆ ಥರ ಈಗ ಮೂಢ ಅಧ್ಯಕ್ಷರಾಗ್ಬಿಟ್ರು ಅಂತೇಳಿ ನೀವು ಇವತ್ತು ಇತ್ತಲ್ರಿ ಶಾಸಕರಾಗ್ಬಿಡ್ತೀರಲ್ರಿ. ಆ ಉಪ್ಪಿಟ್ಕ ಸತ್ಯ ಮಾಡಿದ್ರಿ ಏನಂತ ಎಲೆಕ್ಷನ್ ರಿಸಲ್ಟ್ ಆದ 2 ದಿನಕ್ಕೆ ಓಟ್ ನಾಳೆ ಅಂತ ಮಾಡ್ಬೋದಾಗಿತ್ತಲ್ಲ. ನೀವು ಮತದಾನ ನಡೆಯೋದು ನಾಳೆ ಅಂತ ಉಪ್ಪಿಟ್ಕೊಂಡು ಮಾದೇವನ್ನ ಕರೆದ್ಬಿಟ್ಟು ನಾನು ಎಲ್ಲೂ ಬುಕ್ ಆಗಿಲ್ಲ, ಮತದಾರರಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ. ದಯಮಾಡಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಖರ್ಗೆ ಸಾಹೇಬರು ಏನು ಲೀಡ್ರುಗಳಿದ್ದಾರೆ ಇವತ್ತು, ರಾಜ್ಯದ ಲೀಡ್ರುಗಳು, ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ಅವ್ರ ಮುಖ ನೋಡಿ ಇವತ್ತು ನನಗೆ ಓಟ್ ಕೊಡಿ ಅಂತ ಕೇಳಿದರೆ ಇವತ್ತು ನೀವು MLA ಆಗ್ತಿದ್ರಿ. ಎದುರ್ಕೊಂಡು ಎಲ್ಲೋ ಕೂತ್ಕೊಬಿಟ್ಟು 2 ದಿನ ಆದ್ಮೇಲೆ ಉಪ್ಪಿಟ್ಕ ಸತ್ಯ ಮಾಡಿದ್ರೆ ಇದನ್ನು ಯಾರು ಒಪ್ತಾರೆ? ನಿಮ್ದು ಮಾವನಹಳ್ಳಿ ಸಿದ್ದೇಗೌಡ್ರೆ ಈ ರೀತಿ ಪಕ್ಷದ ವಿರುದ್ಧ ಯಾವುದೇ ಮುಖಂಡರುಗಳಾಗಲಿ, ಯಾವುದೇ ಲೀಡರ್ಗಳಾಗಲಿ, ಯಾವುದೇ ಜನಾಂಗದ ಲೀಡರ್ಗಳಾಗಲಿ ಅವ್ರ ವಿರುದ್ಧ ಮಾವನಹಳ್ಳಿ ಸಿದ್ದೇಗೌಡರು ಮಾತಾಡಬಾರ್ದು. ನಿಮಗೆ ಒಂದು ವಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವನೇ ಇಲ್ಲದಂಥ, ಪ್ರಾಥಮಿಕ ಸದಸ್ಯತ್ವನೇ ಇಲ್ಲ ಅಂತ್ಯದಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷ ಒಬ್ಬರನ್ನ ಕರೆದೇ ನೀವು ಆಫ್ಟರ್ ಆಲ್ ಒಬ್ಬ APMC ಮಾಜಿ ಅಧ್ಯಕ್ಷರು ನೀವು ಅಂತ್ಯವ್ರನ್ನ ಕರೆದೇ ಇವತ್ತು ಒಂದು ವಾರದಲ್ಲಿ ಇವತ್ತು ನಿಮ್ಮ ಸಮಾಜ ನೋಡಿ ಇವತ್ತು B ಫಾರಂ ಕೊಟ್ಟಂಥ ಪಕ್ಷ ನಾವು ಕಾಂಗ್ರೆಸ್ ಪಕ್ಷ. ಇವತ್ತು ಪಕ್ಷಕ್ಕೆ ಇವತ್ತು ನೀವು ಮುಖ ಮಾಡ್ತಾಯಿದ್ದೀರಿ. ಈ ರೀತಿ ಮಾಡೋದು ತುಂಬ ಖಂಡನೀಯ. ಮಾವನಹಳ್ಳಿ ಸಿದ್ದೇಗೌಡ್ರೆ ಈ ರೀತಿ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಏನೇ ಮಾತಾಡೋದಿದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬನ್ನಿ, ರಾಜ್ಯದ ಮುಖ್ಯಮಂತ್ರಿಗಳು ಕರೆಯೋಣ. ಇವ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ, ಪಕ್ಷದ ವರಿಷ್ಠಗಳಿದ್ದಾರೆ. ಅವ್ರ ಮುಂದೆ ಒಂದು ಚರ್ಚೆ ಮಾಡಿ ಸಾಬೀತುಪಡಿಸಿ. ಏನು ಎದುರು ಮಾಡಲ್ಲ ಅವ್ರ ಹತ್ರ ಹೇಳ್ಕೊಳ್ಳಿ. ಅದು ಬಿಟ್ಟು ಮಾದೇವ್ದವ್ರು ಕರೆದ್ಬಿಟ್ಟು ನಮ್ಮ ಪಕ್ಷದ ಗೌರವನ ಹಾಳು ಮಾಡಬೇಡಿ ಮಾವನಹಳ್ಳಿ ಸಿದ್ದೇಗೌಡ್ರೆ. ಇದು ನಿಮಗೆ ಶೋಭೆ ತರೋಂಥ ವಿಚಾರ ಅಲ್ಲ.